Hello students, welcome to Trivika Academy. ಹೇಗಿದ್ರೆಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. PGCET, MBA, MCA, MTech ಈ ಒಂದು ಎಕ್ಸಾಮ್ಗಳದ್ದು ಫೈನಲಿ ಪ್ರೊವಿಷನಲ್ ರಿಸಲ್ಟ್ ನ ರಿಲೀಸ್ ಮಾಡಿದ್ದಾರೆ ಇವಾಗ ಜಸ್ಟ್ ಒಂದು 10 ಮಿನಿಟ್ಸ್ ಬ್ಯಾಕ್. ಸೊ ಐ ಹೋಪ್ ಎಲ್ಲರೂ ಕೂಡ ಸಿಗ್ತಾ ಇದೆ ಅನ್ಕೋತೀನಿ ನಾನು. ನೀವು KE ವೆಬ್ಸೈಟ್ ಬಂದು ಇಲ್ಲಿ ಪ್ರವೇಶಲ್ಲಿ ಕ್ಲಿಕ್ ಮಾಡಿ PGCET 2026 ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಅಲ್ಲಿ ಪ್ರೊವಿಷನಲ್ ಫಲಿತಾಂಶ ತಾತ್ಕಾಲಿಕ ಫಲಿತಾಂಶ ಅಂತ ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಸ್ಟಿಲ್ ಅ ಪ್ರೊವಿಷನಲ್. ಸೊ 95% ಇದು ಇದೇ ತರ ಬರುತ್ತೆ, ನಿಮಗೆ ಜಾಸ್ತಿ ಚೇಂಜಸ್ ಆಗಲ್ಲ. ಸೊ ಬಟ್ ಕೆಲವೊಂದು 5% ಚೇಂಜಸ್ ಕೂಡ ಆಗಬಹುದು, ಬಟ್ 95% ಇದೇ ಇರುತ್ತೆ, ಜಾಸ್ತಿ ಏನು ಚೇಂಜ್ ಆಗೋದಿಲ್ಲ. ನನಗೆ ಇಲ್ಲಿವರೆಗೂ ಬಂದಂತಹ ಕಾಲ್ಗಳಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಎಕ್ಸ್ಟ್ರೀಮ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರ, ವೆದರ್ ಇಟ್ ಮೇ ಬಿ ಬ್ಯಾಚ್ ಕೋರ್ಸ್ ಸ್ಟೂಡೆಂಟ್ಸ್, ನಾನ್ ಬ್ಯಾಚ್ ಕೋರ್ಸ್ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರು ಕೂಡ ಎಕ್ಸ್ಟ್ರೀಮ್ಲಿ ಚೆನ್ನಾಗಿ ಮಾಡಿದ್ರ. ಸೊ ಕಂಗ್ರಾಚುಲೇಷನ್ಸ್ ಟು ಎವ್ರಿ ಒನ್ ಹೂ ಹ್ಯಾವ್ ಗಾಟ್ ವೆರಿ ವೆರಿ ಗುಡ್ ರ್ಯಾಂಕ್. ಸೊ ಇನ್ನು ಯಾರಿಗೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಸರ್, ನನಗೆ ತುಂಬಾ ದೂರ ರ್ಯಾಂಕ್ ಹೋಗಿದೆ ಅನ್ನೋರು ಕೂಡ ನೀವು ಯಾವ ತಲೆ ಕೆಡಿಸ್ಕೊಳ್ಳೋದ ನೆಸೆಸಿಟಿ ಇಲ್ಲ. ಆಪ್ಷನ್ ಎಂಟ್ರಿದಲ್ಲಿ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೂ ಕೂಡ ಕಾಲೇಜ್ ಸಿಗುತ್ತೆ, ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬಾ ಖುಷಿ ಆಯ್ತು ನನಗೆ. ಕೆಲವೊಂದು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಸರ್ ರಿಸಲ್ಟ್ಸ್ ಇಷ್ಟಾಗಿದೆ ಸರ್, ಇಷ್ಟು ಚೆನ್ನಾಗಿ ಬಂದಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ತುಂಬಾ ಹ್ಯಾಪಿ ಆಗಿದೆ ನನಗೆ. ಜೊತೆಗೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಲ್ಯಾಕ್ ಆಫ್ ನಿಮಗೆ ಗ್ರಾಜುಯೇಷನ್ ಎಕ್ಸಾಮ್ಸ್ ಇರೋದ್ರಿಂದ ಕೂಡ ಕೆಲವೊಬ್ರಿಗೆ ಮಾಡೋಕ್ಕಾಗಿಲ್ಲ. ನೀವು ಕೂಡ ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ. ಅದು ಎಷ್ಟೇ ಒಳ್ಳೆ ರ್ಯಾಂಕಿಂಗ್ ಬಂದಿರಲಿ, ಒಳ್ಳೆ ರ್ಯಾಂಕಿಂಗ್ ಬರಲ್ದೇ ಇರಲಿ, ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ, ತಲೆನೇ ಕೆಡಿಸ್ಕೋಬೇಡ್ರಿ. ಸೊ ಬಿ ಹ್ಯಾಪಿ ಅಬೌಟ್ ಯುವರ್ ರ್ಯಾಂಕ್. ನಿಮ್ಮ ರ್ಯಾಂಕ್ ಬಗ್ಗೆ ನಿಮಗೆ ಒಂದು ಹೆಮ್ಮೆ ಇದ್ದೇ ಇರಲಿ. ನಥಿಂಗ್ ಟು ವರಿ. ಆ್ಯಂಡ್ ಇದು ಪ್ರೊವಿಷನಲ್ ಆಗಿರುತ್ತೆ. ಸೊ ಪ್ರೊವಿಷನಲ್ ಅಂದ್ರೆ 95% ಇದೇ ಬರುತ್ತೆ. ಇನ್ನೊಂದು 5% ಚಾನ್ಸಸ್ ಇರುತ್ತೆ, ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಾಟ್ ಲೈಕ್ ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಟ್ಟು ಚೇಂಜಸ್ ಆಗ್ಬಿಡ್ತವೆ ಅಂತಿರಲ್ಲ. 95% ಇದೇ ಇರುತ್ತೆ, ಏನು ಜಾಸ್ತಿ ಚೇಂಜ್ ಆಗಲ್ಲ. ರೈಟ್. ಸೊ ಯಾರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ರಿ ರಿಸಲ್ಟ್ಸ್ ಬಂದಿದೆ PGCET 2026 ಅವ್ರಿಗೆಲ್ಲ ಹೇಳ್ರಿ. ಸೊ ನೋಡಪ್ಪ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ, ಚೆಕ್ ಮಾಡ್ಕೊ ಅಂತ ಹೇಳ್ರಿ. ಇನ್ ಕೇಸ್ ತುಂಬಾ ಜನ ಸ್ಟೂಡೆಂಟ್ಸ್ ಏನಾಗಿದೆ, ಕೆಲವೊಂದು ಜನ ಸ್ಟೂಡೆಂಟ್ಸ್ 4 ಮಾರ್ಕ್ಸು, 6 ಮಾರ್ಕ್ಸು, 10 ಮಾರ್ಕ್ಸು ಈ ತರ ವೇರಿ ಆಗ್ಬಿಟ್ಟಿದಾವೆ. ನೀವು ಕೀ ಆನ್ಸರ್ಗಳನ್ನ ಕಂಪೇರ್ ಮಾಡಿದ್ರೆ ತುಂಬಾ ವೇರಿ ಆಗ್ಬಿಟ್ಟಿದಾವೆ. ನೀವೇನ್ ಮಾಡಬೇಕು, ಕೆಇದು ಮೇಲ್ ಐಡಿ ಇರುತ್ತೆ, ಕೆಇಗೆ ಏನ್ ಮಾಡ್ರಿ, ಮೇಲ್ ಮಾಡ್ರಿ. ಆ ಮೇಲ್ ಒಳಗಡೆ ಕರೆಕ್ಟ್ ಆಗಿ ಬರೀರಿ, ನನಗೆ ಅಕಾರ್ಡಿಂಗ್ ಟು ಅವರ್ ಕೀ ಆನ್ಸರ್ ಪ್ರಕಾರ ಇಷ್ಟು ಮಾರ್ಕ್ಸ್ ಬರಬೇಕಾಯಿತು, ಬಟ್ ನೀವು 10 ಮಾರ್ಕ್ಸ್ 8 ಮಾರ್ಕ್ಸ್ ಕಮ್ಮಿ ಮಾಡಿದಾರೆ ಅಂತ ಒಂದು ಮೇಲ್ನ ಟೈಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ಕ್ರೀನ್ಶಾಟ್ನ ಹಾಕ್ರಿ. ನಿಮಗೆ ಬಂದಂತಹ ಮಾರ್ಕ್ಸ್ ಸ್ಕ್ರೀನ್ಶಾಟ್ ಹಾಕ್ರಿ, ರ್ಯಾಂಕ್ ಸ್ಕ್ರೀನ್ಶಾಟ್ ಹಾಕ್ರಿ, ಮತ್ತೆ ಕೀ ಆನ್ಸರ್ಗಳು ಬಿಟ್ಟಿದ್ರಲ್ಲ ಅದ್ರ ಸ್ಕ್ರೀನ್ಶಾಟ್, 2 ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಅವ್ರಿಗೊಂದು ಮೇಲ್ ಮಾಡಿ, ಅವರು ಫೈನಲ್ ರಿಸಲ್ಟ್ ಅಲ್ಲಿ ಚೇಂಜಸ್ ಕೂಡ ಮಾಡಿ ಕೊಡಬಹುದು. ಏನೋ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಏನು ವೇರಿ ಆಗಿರ್ತಾವೆ ಕೆಲವೊಂದು ಸ್ಟೂಡೆಂಟ್ಸ್. ನೀವು ಆ ಥರ ಮಾಡಿದ್ರೆ ನಿಮಗೆ ರ್ಯಾಂಕ್ನ ಮತ್ತೆ ರೀಡಿಸ್ಟ್ರಿಬ್ಯೂಟ್ ಮಾಡಿ ಕೊಡ್ತಾರೆ. ಬಟ್ 95% ಇದು ಕನ್ಫರ್ಮ್ ಆಗಿರುತ್ತೆ, ಇಂದು ಕೂಡ ಜಾಸ್ತಿ ಚೇಂಜಸ್ ಆಗೋದಿಲ್ಲ. ನಥಿಂಗ್ ಟು ವರಿ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ಎವ್ರಿ ಒನ್. ನಾನು ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಲೈವ್ ಮಾಡ್ತೀನಿ, ಲೈವ್ ಮಾಡಿ ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿ ಕೊಡ್ತೀನಿ. ನಥಿಂಗ್ ಟು ವರಿ. ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ, ಸೊ ನಾವು ಕೂಡ ವೇಟ್ ಮಾಡ್ತೀವಿ ರಿಸಲ್ಟ್ಸ್ ಬರೋವರೆಗೂ. ಇನ್ಮೇಲೆ ಏನೇನು ಪ್ರಾಸೆಸ್ ಇರುತ್ತೆ, ಕಂಟಿನ್ಯೂಸ್ ಆಗಿ ನಿಮ್ಮ ವೀಡಿಯೋಸ್ಗಳು ಬರ್ತವೆ, ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀವಿ. ನಥಿಂಗ್ ಟು ವರಿ. ಬಿ ಹ್ಯಾಪಿ ಅಬೌಟ್ ಯುವರ್ ರ್ಯಾಂಕ್. ನಿಮ್ಮ ರ್ಯಾಂಕ್ ಏನು ಬಂದಿದೆ ಹ್ಯಾಪಿ ಆಗಿರಿ. ಸೊ ಯಾರಿಗೆ ಒಳ್ಳೆ ರ್ಯಾಂಕ್ ಬಂದಿದೆ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಯಾರಿಗೆ ಎಷ್ಟು ಚೆನ್ನಾಗಿ ಬಂದಿಲ್ಲ ಸರ್ ನಾನು ರ್ಯಾಂಕಿಂಗ್ ಅಂದವರು ಕೂಡ ನಥಿಂಗ್ ಟು ವರಿ. ಮಾರಲಿ ನಾವು ನಿಮ್ಮ ಜೊತೆಗಿರ್ತೀವಿ, ಯಾವುದನ್ನು ತಲೆ ಕಟ್ಸ್ಕೋಬೇಡ್ರಿ. ವಿಲ್ ಸಿಟ್ ಅಂಡ್ ಡಿಸೈಡ್ ವಾಟ್ ಟು ಡೂ ನೆಕ್ಸ್ಟ್ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಡೋಂಟ್ ವರಿ ಅಬೌಟ್ ದಟ್. ರೈಟ್. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ಎವ್ರಿ ಒನ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಲೈವ್ ಬಂದು ನಾನು ಐ ಆಮ್ ಗೋಯಿಂಗ್ ಟು ಟೇಕ್ ಯುವರ್ ಕ್ವೆಶನ್ಸ್ ಅಂಡ್ ಆಲ್. ರೈಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್, ಟೇಕ್ ಕೇರ್.